ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರಿಸಬಹುದು. ಹಾಗೆ ವಿಡಿಯೋ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೆಯ ಪ್ರಶ್ನೆ, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಯಾವ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಆಪ್ಷನ್ ಎ ಮಿಷನ್ ಪ್ರಹಾರ್, ಆಪ್ಷನ್ ಬಿ ಮಿಷನ್ ತ್ರಿಶೂಲ, ಆಪ್ಷನ್ ಸಿ ಮಿಷನ್ ಸುರಕ್ಷಾ, ಆಪ್ಷನ್ ಡಿ ಮಿಷನ್ ಸುದರ್ಶನ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಮಿಷನ್ ಸುದರ್ಶನ ಚಕ್ರ. ಡಿಆರ್ಡಿಒ ಒಡಿಶಾ ಕರಾವಳಿಯಲ್ಲಿ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ನ ಪ್ರಥಮ ಪರೀಕ್ಷೆ ನಡೆಸಿತು. ಇದು ಮಿಷನ್ ಸುದರ್ಶನ ಚಕ್ರದ ಭಾಗವಾಗಿದ್ದು 2035ರೊಳಗೆ ದೇಶೀಯ ಬಹುಪದರ ರಕ್ಷಣಾ ವ್ಯವಸ್ಥೆ ನಿರ್ಮಿಸುವ ಉದ್ದೇಶವಿದೆ. ಐಎಡಿಡಬ್ಲ್ಯೂಎಸ್ನಲ್ಲಿ QRSAM, VSHORADS ಕ್ಷಿಪಣಿಗಳು ಮತ್ತು ಶಕ್ತಿಶಾಲಿ ಡೈರೆಕ್ಟೆಡ್ ಎನರ್ಜಿ ವೆಪನ್ ಸೇರಿವೆ. ಇದು ನಿಗಾವಹಣೆ, ಸೈಬರ್ ಸುರಕ್ಷತೆ ಮತ್ತು ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ಸಮನ್ವಯಗೊಳಿಸುತ್ತದೆ. ಮುಂದಿನ ಪ್ರಶ್ನೆ, 2025ರ ಆಯುರ್ವೇದದ ದಿನಾಚರಣೆಯ ವಿಷಯವೇನು? ಆಪ್ಷನ್ ಎ ಪ್ರತಿದಿನ ಪ್ರತಿ ಮನೆಗೆ ಆಯುರ್ವೇದ, ಆಪ್ಷನ್ ಬಿ ಜನರು ಮತ್ತು ಗ್ರಹಕ್ಕಾಗಿ ಆಯುರ್ವೇದ, ಆಪ್ಷನ್ ಸಿ ದೀರ್ಘಾಯುಷ್ಯಕ್ಕಾಗಿ ಆಯುರ್ವೇದ, ಆಪ್ಷನ್ ಡಿ ಪೋಷಣೆಗೆ ಆಯುರ್ವೇದ. ಸರಿಯಾದ ಉತ್ತರ ಆಪ್ಷನ್ ಬಿ ಜನರು ಮತ್ತು ಗ್ರಹಕ್ಕಾಗಿ ಆಯುರ್ವೇದ. 2016ರಿಂದ ಮೊದಲ ಬಾರಿಗೆ ಆಯುರ್ವೇದ ದಿನವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ 23ರಂದು ಆಚರಿಸಲು ಭಾರತ ಸರ್ಕಾರ 2025ರ ಮಾರ್ಚ್ನಲ್ಲಿ ನಿಗದಿ ಮಾಡಿದೆ. ಈ ಹಿಂದೆ ಧನ್ವಂತರಿ ಜಯಂತಿಯಂದು ಆಚರಿಸಲಾಗುತ್ತಿತ್ತು. ಸ್ಥಿರ ದಿನಾಂಕದಿಂದ ಜಾಗತಿಕ ಗುರುತಿನೊಂದಿಗೆ ಹೆಚ್ಚಿನ ಭಾಗವಹಿಸುವಿಕೆ ಸಾಧ್ಯವಾಗಿದೆ. 2025ರ ವಿಷಯ ಜನರು ಮತ್ತು ಗ್ರಹಕ್ಕಾಗಿ ಆಯುರ್ವೇದ ಎಂದು ಘೋಷಿಸಲಾಗಿದೆ. ಆಯುರ್ವೇದವು ಮಾನವ ಮತ್ತು ಪರಿಸರದ ಸಮನ್ವಯವನ್ನು ಉತ್ತೇಜಿಸುತ್ತದೆ. ಮುಂದಿನ ಪ್ರಶ್ನೆ, ಪ್ರಧಾನಿ ಮೋದಿ ಉದ್ಘಾಟಿಸಿದ ಮಾರುತಿ ಸುಜುಕಿಯ ಮೊದಲ ಬ್ಯಾಟರಿ ಎಲೆಕ್ಟ್ರಿಕ್ ವಾಹನದ ಹೆಸರೇನು? ಆಪ್ಷನ್ ಎ ವಿಟಾರಾ, ಆಪ್ಷನ್ ಬಿ ಗ್ರೀನ್, ಆಪ್ಷನ್ ಸಿ ಸ್ವಿಫ್ಟ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಾರಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರುತಿ ಸುಜುಕಿ ಸಂಸ್ಥೆಯ ಮೊದಲ ಬ್ಯಾಟರಿ ಎಲೆಕ್ಟ್ರಾನಿಕ್ ವಾಹನ ವಿಟಾರಾ ಮತ್ತು ಲಿಥಿಯಂ ಅಯಾನ್ ಬ್ಯಾಟರಿ ತಯಾರಿಕಾ ಘಟಕವನ್ನು ಹಂಸಲಾಪುರ, ಅಹಮದಾಬಾದ್ನಲ್ಲಿ ಉದ್ಘಾಟಿಸಿದರು. ಭಾರತ ಜಪಾನ್ ಸಹಕಾರವನ್ನು ಅವರು ವಿಶೇಷ ಎಂದು ವಿವರಿಸಿದರು. ಈ ಘಟಕದಲ್ಲಿ 80% ದೇಶೀಯ ಭಾಗಗಳಿಂದ ಬ್ಯಾಟರಿ ಎಲೆಕ್ಟ್ರೋಡ್ ತಯಾರಿಸಲಾಗುತ್ತದೆ. ಇದರಿಂದ ಆಮದು ಅವಲಂಬನೆ ಕಡಿಮೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಥಾರ್ ಮರುಭೂಮಿಯಲ್ಲಿ ಮಣ್ಣೀಕರಣ ತಂತ್ರಜ್ಞಾನವನ್ನು ಬಳಸಿಕೊಂಡು ಮೊದಲ ಯಶಸ್ವಿ ಗೋಧಿ ಕೃಷಿ ಪ್ರಯೋಗವನ್ನು ನಡೆಸಿದ ಸಂಸ್ಥೆ ಯಾವುದು? ಆಪ್ಷನ್ ಎ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಆಪ್ಷನ್ ಬಿ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ, ಆಪ್ಷನ್ ಸಿ ಸೆಂಟ್ರಲ್ ಸಾಯಿಲ್ ಸ್ಯಾಲಿನಿಟಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಆಪ್ಷನ್ ಡಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ರಾಜಸ್ಥಾನ. ಸರಿಯಾದ ಉತ್ತರ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ರಾಜಸ್ಥಾನ. ಇತ್ತೀಚೆಗಷ್ಟೇ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ರಾಜಸ್ಥಾನ ಸಂಸ್ಥೆ ಸಾಯಿಲಿಫಿಕೇಶನ್ ತಂತ್ರಜ್ಞಾನ ಬಳಸಿ ಥಾರ್ ಮರುಭೂಮಿಯಲ್ಲಿ ಮೊದಲ ಯಶಸ್ವಿ ಗೋಧಿ ಬೆಳೆಯುವ ಪ್ರಯೋಗ ನಡೆಸಿದೆ. ಈ ಪ್ರಯೋಗದಿಂದ ಮರುಭೂಮಿಯನ್ನು ಕೃಷಿಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸಲಾಗಿದ್ದು, ನೀರಿನ ಶೇಖರಣೆ ಮತ್ತು ಮಣ್ಣಿನ ಗುಣಮಟ್ಟ ಸುಧಾರಿಸಲಾಗಿದೆ. ಈ ಯೋಜನೆಗೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ರಾಜ್ಯ ತೋಟಗಾರಿಕೆ ಇಲಾಖೆ ಸಹಾಯ ಮಾಡಿವೆ. ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಎನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.